ಮಾಮ್ಸ್, ನೀವ್ಯಾಕೆ ಇಲ್ಲಿಗೆ ಬರಕ್ಕೆ ಹೋದ್ರಿ? ದಯವಿಟ್ಟು ಇಲ್ಲಿಂದ ಹೊರಡಿ. ನಮ್ಮ ಮಗ ಸೊಸೆ ಇಲ್ಲೇ ಇರ್ಬೇಕಾರೆ ನಾವು ಮಾತ್ರ ಮನೆಗೆ ಹೇಗೋ ಹೋಗೋದು ಶ್ರೀ? 25 ವರ್ಷಗಳ ಹಿಂದೆ ನಿನಗೋಸ್ಕರ ದಾರಿ ಕಾಯ್ತಾ ಬೇಬಿ ಸಿಟ್ಟಿಂಗ್ ಗೇಟ್ನಲ್ಲಿ ಹೀಗೆ ನಿಂತಿದ್ವಿ. ನೀನು ಸ್ಕೂಲ್ಗೆ ಹೋಗೋಕೆ ಶುರು ಮಾಡಿದಾಗ ನಿನಗೋಸ್ಕರ ನಾವೆಲ್ಲರೂ ಕಾರಿಡಾರ್ನಲ್ಲಿ ಕಾಯ್ತಿರ್ತಿದ್ವಿ, ಗೊತ್ತೇನೋ ನಿನಗೆ? ಆದರೆ ಇವತ್ತು ನಿನಗೋಸ್ಕರ ಕಾಯ್ತಾ ಈ ಕೋರ್ಟ್ ಕಾರಿಡಾರಲ್ಲಿ ನಿಂತಿದ್ದೀವಿ. ನಾನೀಗಾಗಲೇ ಸೋತು ಹೋಗಿದ್ದೇನೆ. ಈ ಥರ ಮಾತಾಡಿ ಮತ್ತಷ್ಟು ವೀಕ್ ಮಾಡಬೇಡಿ. ಸೋತೋಗಿರೋದು ನೀನಲ್ಲ, ನಾವು. ಅದಕ್ಕೆ ಕೊನೆ ಕ್ಷಣದಲ್ಲಾದರೂ ಸರಿ ನನ್ನ ಮೊಮ್ಮಗ ಮನೆಗೆ ಬರಲಿ ವಾಪಸ್ಸು ಅಂತ ನಾವಿಲ್ಲಿವರೆಗೂ ಬಂದಿದ್ವಿ. ಇಷ್ಟು ಓದ್ಕೊಂಡು ತಿಳುವಳಿಕೆ ಇರೋ ನಾವೇ ನಮ್ಮ ಮನೆ ವಿಷಯ ಕೋರ್ಟ್ ಮುಂದೆ ಬಂದು ಇತ್ಯರ್ಥ ಮಾಡ್ಕೋಬೇಕಂದ್ರೆ. ಅತ್ತೆಗೂ ವಯಸ್ಸಾಗ್ತಾ ಇದೆ, ದೇಹ ಚೈತನ್ಯ ಕುಗ್ತಾ ಇದೆ ಶ್ರೀ. ಹೌದು ಶ್ರೀ, ಡಾಕ್ಟರ್ ಹೇಳಿದ್ದಾರೆ ಅತ್ತೆಗೆ BP ಶುಗರ್ ತುಂಬಾ ಏರಿದೆಯಂತೆ. ಮನಸ್ಸಿನಲ್ಲಿ ಚಿಂತೆ ಇಳಿಯೋವರೆಗೂ ಆರೋಗ್ಯದಲ್ಲಿ ಸುಧಾರಣೆ ಬರಲ್ಲ ಅಂತ. ಆದ್ರೆ ಡಾಕ್ಟರ್ ಏನಂದ್ರು ಗೊತ್ತಾ? ನನ್ನ ಮೊಮ್ಮಗ ಮನೆಗೆ ಬರಬೇಕು, ನಮ್ಮ ಜೊತೆ ಇರಬೇಕು, ತನ್ನ ಹೆಂಡತಿ ಜೊತೆ ಸಂತೋಷವಾಗಿರ್ಬೇಕು. ಇದೇ ನನ್ನ ಎಲ್ಲ ಕಾಯಿಲೆಗಳಿಗೂ ಮದ್ದು ಅಂತ. ಲಾಯರ್ ಕಾಯ್ತಿರ್ತಾರೆ, ನಾನು ಹೋಗ್ಬೇಕು. ನೀನು ಜಾನ್ವಿ ದೂರ ಆಗೋದು ನೋಡೋದಕ್ಕೆ ನಮ್ಮ ಮನಸ್ಸಿಗೆ ತುಂಬಾ ಹಿಂಸೆ ಆಗುತ್ತೆ ಶ್ರೀ. ಕೊನೆಯದಾಗಿ ಬಂದು ಮಾತು ಹೇಳೋ, ಈಗಲೂ ನಿನಗೆ ನಮ್ಮ ಬಗ್ಗೆ ಅಷ್ಟೇ ಪ್ರೀತಿ ಇದೆಯೇನೋ? ನಾವು ಏನೇ ಮಾಡಿದ್ರು ನಿಮ್ಗೆ ಒಳ್ಳೇದಕ್ಕೆ ಅಂತ ನಂಬಿದ್ಯಾ ಶ್ರೀ? ಹಾಗಾದ್ರೆ ಈ ಕೋರ್ಟು ಕೌನ್ಸಿಲು ಅಂತ ಯಾಕೋ ಕಂದ? ಬಾ, ಹೀಗೆ ಮನೆಗೆ ಹೋಗ್ಬಿಡೋಣ ಬಾ. ಜಾನ್ವಿಗೆ ನಿನಗೆ ಡೈವರ್ಸ್ ಕೊಡೋಕೆ ಇಷ್ಟ ಇಲ್ಲ ಶ್ರೀ. ನಿನಗೂ ಡೈವರ್ಸ್ ಕೊಡೋಕೆ ಇಷ್ಟ ಇಲ್ಲ ಅಂತ ನಮಗೆ ಗೊತ್ತು. ಹಾಗಾದ್ರೆ ಬರೀ ಹಠ ಸಾಧಿಸ್ಕೊಳ್ಳೋಕ್ಕೋಸ್ಕರ ಸಂಬಂಧಗಳ ಬೆಲೆ ಯಾಕಾಗಬೇಕು? ಹೋಗೋ ಶ್ರೀ, ಈಗಲೇ ಹೋಗಿ ಸಂಬಂಧಪಟ್ಟವ್ರ ಹತ್ರ ಡೈವರ್ಸ್ ಅಪ್ಪೀಲ್ನ ವಾಪಸ್ ತಗೋ ಶ್ರೀ, ಪ್ಲೀಸ್. ಇಲ್ಲಿವರೆಗೂ ಬಂದಾಗಿದೆ, ಇನ್ನು ಹಿಂದಕ್ಕೆ ಸರಿಯೋ ಮಾತೇ ಇಲ್ಲ. ಮುಂದುವರಿಲೇಬೇಕು. ಜಾನ್ವಿನ್ ಕರ್ಕೊಂಡು ಬರೋ, ನಾವು ಮನೆಗೆ ಹೋಗೋಣ. ನಮ್ಮ ಮನೇಲೆ ಕೂತು ಸಮಸ್ಯೆ ಬಗೆಹರಿಸ್ಕೋಬಹುದು. ನಾವು ಕೂತು ಬಗೆಹರಿಸ್ಕೊಳಕ್ಕಾಗದೇ ಇದ್ದಿದ್ದಕ್ಕೆ ಇಲ್ಲಿವರೆಗೂ ಬರೋ ಹಾಗಾಗಿತ್ತು. ನನಗೆ ಏನ್ ಶಿಕ್ಷೆ ಬೇಕಾದ್ರೂ ಕೊಡು, ಬೇಕಾದ್ರೆ ನನ್ನ ಕೆನ್ನೆಗೆ 2 ಆಟ ಹೊಡೆದು ಬಿಡು. ಅತ್ತೆ, ನನ್ನಿಂದ ತಾನೇ ನೀವಿಬ್ರು ದೂರ ಹೋಗಿರೋದು. ಪ್ಲೀಸ್ ಅತ್ತೆ. ಶ್ರೀ, ದಯವಿಟ್ಟು ನನ್ನಿಂದ ದೂರ ಹೋಗ್ಬೇಡ ಶ್ರೀ, ಹೋಗ್ಬೇಡ. ಅಪ್ಪನಿಗೆ ಯಾರೋ ನಮ್ಮ ಡಿವೋರ್ಸ್ ವಿಷಯ ಹೇಳ್ಬಿಟ್ಟಿದ್ದಾರೆ, ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ಡಿವೋರ್ಸ್ ನೋಟಿಸ್ ಕಳ್ಸಿದ್ ನಾನೇ, ಅನ್ನೋದಕ್ಕೆ ಫೋನೇ ಕಟ್ ಮಾಡ್ಬಿಟ್ರು, ಪಿಕ್ ಕೂಡ ಮಾಡ್ತಿಲ್ಲ. ಅಪ್ಪನಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ? ಅಪ್ಪ ಚೆನ್ನಾಗೇ ಇದ್ದಾರೆ, ನೀನೇ ಡಿವೋರ್ಸ್ ಪೇಪರ್ ಕಳ್ಸಿರೋದು ಅಂತ ಅಪ್ಪ ಎಷ್ಟು ಅಪ್ಸೆಟ್ ಆಗಿದ್ರು ಗೊತ್ತಾ? ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ, ಯೋಚನೆ ಮಾಡಬೇಡಿ ಅಂತ ಸಮಾಧಾನ ಮಾಡ್ಬಿಟ್ಟು ಬಂದಿದ್ದೀನಿ. ಜಾನ್ವಿನ ದೂರ ಮಾಡ್ಕೋಬೇಡ ಶ್ರೀ, ಪ್ಲೀಸ್. ಅವತ್ತು ನಿನ್ನ ಮದುವೆ ಆಗೋ ಯೋಗ್ಯತೆ ಅವಳಿಗಿಲ್ಲ ಅಂತ ನಾನೇ ರಿಜೆಕ್ಟ್ ಮಾಡಿದ್ದೆ. ಆದರೆ ಇವತ್ತು ನಾನೇ ಹೇಳ್ತಾ ಇದ್ದೀನಿ, ನಾವೆಲ್ಲ ಹುಡುಕಿದ್ರು ಜಾನ್ವಿ ಅಂತ ಒಳ್ಳೆ ಹುಡುಗಿ ಸಿಗ್ತಿರ್ಲಿಲ್ಲ. ಹೌದು ಕಣೋ ಶ್ರೀ, ಜಾನ್ವಿನ ದೂರ ಮಾಡ್ಕೋಬೇಡ, ನಿನ್ ಕೈ ಮುಗ್ದು ಕೇಳ್ಕೊತೀನಿ ಶ್ರೀ. ಇದೊಂದೇ ಒಂದ್ಸತಿ ಭಾವನ ಹತ್ರ ಮಾತಾಡಿ ನೋಡೆ ಅಕ್ಕ. ಈ ಕೋರ್ಟು ಕೇಸು ಇದೆಲ್ಲ ಏನು ಬೇಡ ಕಣೆ, ಎಲ್ಲ ತನಗೆ ತಾನೇ ಸರಿ ಹೋಗುತ್ತೆ. ಆದ್ರೆ ಶ್ರೀ ಮನ್ಸು ಮಾಡ್ಬೇಕಲ್ಲ ರವಿ, ನನ್ನಿಂದ ದೂರ ಹೋಗ್ಲೇಬೇಕು ಅಂತ ಶ್ರೀ ಹಠಕ್ ಬಿದ್ಬಿಟ್ಟಿದ್ದಾನೆ ಅನ್ಸುತ್ತೆ. ನಿಮ್ಮಿಬ್ರು ಡಿವೋರ್ಸ್ ವಿಷಯ ಅಪ್ಪಂಗೆ ಗೊತ್ತಾಗಿದೆ ಅಂತ ಹೇಳೆ, ಹಾಗಾದ್ರೂ ಭಾವನ್ ಮನ್ಸು ಕರಗ್ಬೋದು. ಇದು ನಾನು ಮಾಡ್ತಿರೋ ನಾಟಕ ಅನ್ಕೊಂಡ್ಬಿಟ್ರೆ? ಅಪ್ಪಂಗೆ ಹಾರ್ಟ್ ಪ್ರಾಬ್ಲಮ್ ಇರೋದು ಭಾವಂಗೆ ಗೊತ್ತಲ್ವೇನೆ, ನಮ್ದೇ ನಂಬ್ತಾರ ಕಣೆ ಅಕ್ಕ. ಶ್ರೀ,
ಶ್ರೀ ಅಪ್ಪ ಜಾಹ್ನವಿ, ಅಯ್ಯೋ ಅಯ್ಯೋ ಅಯ್ಯೋ, ಬೇಡಿ ಬೇಡಿ, ಈ ಮನುಷ್ಯನ್ ಮದುವೆ ಆದ್ಯಲ್ಲೇ.